ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಂಥದ್ದು. ಏನಂತೇಳಿ ನೀಟ್ ಪರೀಕ್ಷೆಯಲ್ಲಿ ಲೀಕ್ ಆದಮೇಲೆ ಪೇಪರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ನ್ಯಾಯ ಬೇಕು ಅಂತೇಳಿ, ಆಮೇಲೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಬೇಕು ಅಂತೇಳಿ ಹೋರಾಟ ಮಾಡೋಂಥ ವಿದ್ಯಾರ್ಥಿಗಳ ಮೇಲೆ ಅವರು ಲಾಠಿ ಚಾರ್ಜ್ ಮಾಡಿ ಅಷ್ಟು ಇದು ವಾಟರ್ ಪಂಪಿಂದ ಅವ್ರಿಗೆ ಇದು ಮಾಡಿ, ನಾ ಹೇಳೋಂಥದ್ದು ಈ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು, ಇವ್ರ ಸರ್ಕಾರದ ಹೋರಾಟ ಮಾಡೋದು ತಪ್ಪು ಅನ್ನೋಂಗೆ ನಮಗೆ ಅನಿಸ್ತಾ ಇರೋಂಥದ್ದು. ಅವರೇನು ಶಾಂತಿಯುತವಾಗಿ ಮಾಡ್ತಿದ್ದಂಥವ್ರು, ಸಂಸತ್ ಚಲೋ ಮಾಡೋಕ್ಕೆ ಹೊರಟಂಥವ್ರು, ಅಂಥ ವಿದ್ಯಾರ್ಥಿಗಳ ಮೇಲೆ ಮಾಡಿದಂಥದ್ದು ಭಾಳ ನಾವು ಉಗ್ರವಾಗಿ ಖಂಡಿಸ್ತೇನೆ. ನಾನು ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತೇನೆ. ಯಾಕೆಂದರೆ ಮೊದಲನೇ ಸಲ ಆಗಿರೋದಂತಲ್ಲ, ನೀಟ್ ಪರೀಕ್ಷೆ ಕ್ವಶನ್ ಪೇಪರ್ ಲೀಕ್ ಆಗಿರೋದು ಹಲವಾರು ಬಾರಿ ಆಗಿದೆ. ಆದರೂ ಕೂಡ ಅದಕ್ಕಾಗಿ ಸತ್ಯಾಗ್ರಹ ಮಾಡ್ತಂಥವ್ರನ್ನ ಬಲವಂತವಾಗಿ ನೋಡಿ, ಅಣ್ಣಾ ಹಜಾರೆ ಅವರು ಸತ್ಯಾಗ್ರಹ ಮಾಡಿದ್ರು. ನಮ್ಮ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಹೋಗಿ ಲೋಕಪಾಲ್ ಪಿಲ್ಗೆ ಹೋಗಿ ಅವ್ರಿಗೆ ಒಂದು ಜ್ಯೂಸ್ ಕುಡಿಸಿ ನಾವು ತರ್ತೇವೆ ಅನ್ನೋ ಒಂದು ಸೌಜನ್ಯದ ಮಾತನಾಡಿದ್ರು. ಆದರೆ ಇಲ್ಲಿರೋದು ಮಂತ್ರಿನೂ ಬರ್ದೇನೆ ಬಲವಂತವಾಗಿ ಅವರು ಹಾಸ್ಪಿಟಲ್ ಕರೆದು ಅವರ ಹೆಂಡತಿ ಪ್ರಬಲವಾಗಿ ವಿರೋಧ ಮಾಡಿದ್ರು ಕೂಡ, ನಮ್ಮ ಗಂಡಂಗೆ ಚಿಕಿತ್ಸೆ ಬಲವಂತ ಕೊಡಬೇಡಿ, ನಮ್ಮ ಪರ್ಮಿಷನ್ ಅಂತ ಹೇಳಲು ಕೂಡ ಈ ಥರದ್ದು ನಮ್ಮ ಭಾರತ ದೇಶ ಎತ್ತ ಸಾಗ್ತಿದೆ ಅನ್ನೋದು ನಾವು ನೋಡಬೇಕಾಗತ್ತೆ. ಪ್ರಜಾಪ್ರಭುತ್ವ ಅಂತ ಅಂದರೆ ಭಾರತ ದೇಶ ಅಂತ ಹೇಳ್ತಿದ್ದಲ್ಲಿ ಇವತ್ತು ಹಿಟ್ಲರ್ ಸಂಸ್ಕೃತಿ ಬರುವಂಥ ಕಾಲ ದೂರ ಇಲ್ಲ. ದಯವಿಟ್ಟು ಹೇಳುವಂಥದ್ದು ಹಾಗೇನೆ ನಾವು ಅವ್ರೇನು ಜನಗಳಿಗೆ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಆಮೇಲೆ ಇನ್ನೊಂದು ತಾವು ಗಮನಿಸಿರ್ಬೇಕು, ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಅವ್ರ ಹತ್ರ ಯಾರ ಹತ್ರ ನೇಮ್ ಪ್ಲೇಟೇ ಇಲ್ಲ. ಅವ್ರು ಯಾರು ಸರ್? ಸಿವಿಲ್ ಬಟ್ಟೆಗಳು ಕೂಡ ಹಾಕೊಂಡು ಅವ್ರು ಯಾರು ಅವರು ಅದನ್ನೇ ಹೇಳ್ತೇನೆ ನಾನು, ಅವ್ರನ್ನ ಕೇಳ್ತಾ ಇರೋದು ನಾನು, ಅದನ್ನೇ ಹೇಳ್ತಾ ಇರೋದು. ಅವರು ಆರ್ಮಿಯವರು ಅಥವಾ ಪೊಲೀಸವರು, ಸ್ಟೇಟ್ ಪೊಲೀಸವರು, ಕಮಾಂಡೆಂಟ್ಸು, BSF ಅವರು, ಯಾರವರು? ಒಬ್ರು ಪ್ರಶ್ನೆ ಮಾಡ್ತಾರೆ ಪತ್ರಕರ್ತರು, ಅವ್ರ ಹತ್ರ ಉತ್ತರ ಇಲ್ಲ. ಅದು ಇದು ಅರ್ಥ ಏನು ಅಂದರೆ ನಕಲಿ ಗುಂಡಾಗಳು ಕರೆಸಿದರು ವಿದ್ಯಾರ್ಥಿಗಳನ್ನ ಹೋರಾಟವನ್ನು ಹತ್ತಿಕ್ಕಕ್ಕೆ. ಇದು ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ಇದು ನಾನು ಭಾಳ ಒಬ್ಬ ಸಂಸದನಾಗಿ ಭಾಳ ಇದನ್ನು ಖಂಡಿಸ್ತೇನೆ.